ಮತ್ತು ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಯಾರಿಗೆ ವೋಟಿಂಗ್ ರೈಟ್ಸ್ ಇಲ್ಲ ಅವರಿಗೆ ಸರ್ಕಾರದ ಯೋಜನೆ ಏನು ಸಿಗುವುದಿಲ್ಲ ಅಂತ ಹೇಳಿ. ಯಾಕಂದ್ರೆ ನೀವು ನಾಗರಿಕರಲ್ಲ, ನೀವು ಎನ್ರೋಲ್ಮೆಂಟ್ ಆಗಿಲ್ಲ, ನಿಮ್ಗೆ ಇದಿಲ್ಲ, ನೀವು ನಾಗರಿಕರಲ್ಲ ಅಂದ್ರೆ ನಿಮಗೆ ಏನು ಬೆನಿಫಿಟ್ ಕೊಡಕ್ ಬರುತ್ತೆ? ನಮ್ಮ 5-6 ಗ್ಯಾರಂಟಿ ಬಿಟ್ಬಿಡಿ ಒಂದ್ ಕಡೆ, ಅದರ ಜೊತೆಯಾಗಿ ಗಂಗಾ ಕಲ್ಯಾಣ ಕೊಡಕ್ ಬರೋದಿಲ್ಲ, ವೆಹಿಕಲ್ ಲೋನ್ ಕೊಡಕ್ ಬರೋದಿಲ್ಲ. ಯಾವುದೇ ನೀವು ಕೇಳಿ ಸರ್ಕಾರದ ಒಂದು ಯೋಜನೆ, ನಿಮಗೆ ಸ್ಕಾಲರ್ಶಿಪ್ ಕೊಡಕ್ ಬರೋದಿಲ್ಲ. ನಾಳೆ ನಿಮ್ಮ ಮಕ್ಕಳ ನೀವು ಸ್ಕೂಲಿಗೆ ಹೋಗ್ತಾರೆ, ನಿಮ್ಮ ಎನ್ರೋಲ್ಮೆಂಟ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಆಗೋದು. ಸೊ ಇದು ಮ್ಯಾಂಡೇಟ್ರಿ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳಿ, ಕೇವಲ ಚುನಾವಣೆಗೋಸ್ಕರ ನಾವು ಇದನ್ನ ತಂತ್ರಗಾರಿಕೆ ಮಾಡ್ತಾ ಇದ್ದೀವಿ ಅನ್ನೋದು ಹಕ್ಕು. ಎಲ್ಲ ಸರ್ಕಾರದ ಯೋಜನೆಗಳನ್ನ ಸರಿಸಲ್ಲಿಸವಾಗಿ ಪಡಿಬೇಕಾದ್ರೆ ಇದು ವೋಟರ್ ಐಡಿ ಖಚಿತವಾಗಿ ನೀವು ಪಡಿಬೇಕು. 18 ವರ್ಷ ಯಾರಾಗಿರ್ತೀರಿ ಪಡಿಬೇಕು ಅನ್ನೋಂಥದ್ದು ಇದು ನಮ್ಮ ಉದ್ದೇಶ. ಹೆಚ್ಚು ಅಲ್ಪಸಂಖ್ಯಾತರು ಬೇರೆ ಕಡೆ ದುಡ್ಡಕ್ಕೆ ಹೋಗ್ತಾರೆ, ಅಥವಾ ಬೆಳಗ್ಗೆ 8 ರಿಂದ 9 ಗಂಟೆ ಅಂದ್ರೆ ಮಕ್ಕಳು ಮನಿ ಬಾಕ್ಲ ಕೀಲಿ ಹಾಕೊಂಡು ದುಡ್ಡಕ್ಕೆ ಬೇರೆ ಕಡೆ ಹೋಗ್ತಾರೆ. ಹಳ್ಳಿಯಲ್ಲಿ ಕೂಡ ಹೊರಗೆ ಹೋಗ್ತಾರೆ. ಇವ್ರು ಯಾರು ಹೋಗ್ತಾರೆ ಆ ಸಂದರ್ಭದಲ್ಲಿ ಮನಿ ಬಾಗ್ಲ ಹಾಕಿರ್ತ 3 ವಿಸಿಟ್ ಕೊಡ್ತಾನೆ, ಯಾರು ಇಲ್ಲ ಅಂತ ಡೋರ್ ಲಾಕ್ ಅಂತ ಬರ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಇದ್ರ ಬಗ್ಗೆ ಜಾಗೃತಿ ವಹಿಸಿ. ನಮ್ಮವ್ರು ಏನಿರಲಿ, BLA 2 ಅಂತ ಏನಾಗಿರಲಿ, BLA 1 ಆಗಿರ್ಬೋದು, BLA 2 ಆಗಿರ್ಬೋದು, ಅಲ್ಲಿಯ ನಾಗರಿಕರು ಹಿರಿಯರಾಗಿರ್ಬೋದು, ದಯವಿಟ್ಟು ನೀವು ಕೂತ್ಕೊಂಡು ಅವರಿಗೆ ಫಾರ್ಮ್ ಮುಗಿಸುವಂತ ಕೆಲಸ ಮೊದಲು ಮಾಡಿ. ಅವ್ರಿಗೆ ಫಾರ್ಮ್ ಮುಗಿಸುವಂತ ಕೆಲಸ ಮಾಡಿ. ಅದಕ್ಕೆ ಏನ್ ಬೇಕು ನಾವು ವ್ಯವಸ್ಥೆ ಮಾಡ್ತೀವಿ. ಅದ್ರ ಬಗ್ಗೆ ಭಾಳ ತಿಳಿಸ್ಬೇಕು. ನೀವು ಬಂದಿಲ್ಲ ಫಾರ್ಮ್ ಅಂತ ಹೇಳಿ ಆ ಫಾರ್ಮ್ ಹೆಂಗೆ ಮುಟ್ಟಿಸ್ಬೇಕು ಅನ್ನೋದು ನಾವು ವ್ಯವಸ್ಥೆ ಮಾಡೋಣ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆ ಫಾರ್ಮ್ ಅನ್ನ ಅವರಿಗೆ ಮತ್ತೆ ಮುಗಿಸುವಂತ ರೀತಿಯಲ್ಲಿ ಮಾಡ್ತೀವಿ. ಮತ್ತು ಏನಿದು ನಮ್ಮ ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ, ಎಕ್ಸ್ಟೆಂಡ್ ಆಗೋದಿಲ್ಲ. ಈಗಾಗಲೇ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತೆ ಎಕ್ಸ್ಟೆಂಡ್ ಆಗೋದಿಲ್ಲ. ಇದು ಎಕ್ಸ್ಟೆಂಡ್ ಆಗೋದಿಲ್ಲ. ನೀವು ಏನಾದ್ರೆ ಎಕ್ಸ್ಟೆಂಡ್ ಆಗುತ್ತೆ ಡೇಟ್ ಅಂತ ತಿಳ್ಕೊಳಕ್ ಹೋಗ್ಬೇಡಿದ್ರಿ. ಎಕ್ಸ್ಟೆಂಡ್ ಆಗೋದಿಲ್ಲ. ಇದು ಆದ ತಕ್ಷಣ ಇಮಿಡಿಯೇಟ್ಲಿ ನಾವು ಎಲೆಕ್ಷನ್ಸ್ ಅನೌನ್ಸ್ ಆಗ್ತದೆ. ಜಿಲ್ಲಾ ಪಂಚಾಯತಿದು ಕ್ಯಾಲೆಂಡರ್ ಫ್ಲೂಯೆನ್ಸ್ ಬರುತ್ತೆ, ಪಂಚಾಯತಿಗಳು ಬರ್ತೈತೆ, ಮುನ್ಸಿಪಾಲಿಟಿಗಳು ಬರ್ತಾವೆ. ಎಲ್ಲ ಎಲೆಕ್ಷನ್ಸ್ ಒಟ್ಟಾರೆ ಅನೌನ್ಸ್ ಆಗಿರ್ತವೆ. ಅವಾಗ ನಮ್ಗೆ ಸ್ಕೋಪ್ ಉಳಿದಿಲ್ಲ. ಏನು ವೋಟರ್ ಲಿಸ್ಟ್ ತಯಾರು ಮಾಡಿರ್ತಾರೆ ಅಷ್ಟಕ್ಕೆ ಸೀಮಿತ ಆಗ್ತದೆ. ಅರ್ಥ ಸಿಂಪಲ್ ಆಗಿ ಹೇಳ್ಬೋದಾಗಿತ್ತು. 2018-13 ಯಾರು ಮತದಾನ ಮಾಡಿದ್ದಾರೆ ಆ ಮತದಾರರ ಪಟ್ಟಿಯಲ್ಲಿ ಸೇರಿದಂಥವ್ರು ಅವ್ರಿಗೆ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಏನಾದ್ರು ಒಂದು ದಾಖಲಾತಿಯನ್ನ ಕೇಳಿದ್ರೆ ವೋಟರ್ ID ಕಾರ್ಡು ಅಥವಾ ಆಧಾರ್ ಕಾರ್ಡು ಲಿಂಕ್ ಮಾಡಿ ಕೊಡಿ ಅಂತ ಮುಗಿದೋಗಿತ್ತು. ಸಿಂಪಲ್ ಆಗಿತ್ತು. ಎಲ್ಲಿಂದ ಕೇಳ್ತಾರೆ? 2002ರಿಂದ 2002ರ ಮತದಾರರ ಪಟ್ಟಿಯಲ್ಲಿ ಇಲ್ಲದೆ ಇದ್ರೆ ನೋಡಿ ಎಷ್ಟು ಮಜಾ ಇದೆ. ಈಗ ನನ್ನ ಮಗಳಿಲ್ಲಪ್ಪ, 2002 ವೋಟರ್ ಲಿಸ್ಟ್ನಾಗ ಅಕ್ಕಿ ಇಲ್ಲ. ಅಕ್ಕಿ ವೋಟ್ ಹಾಕಿದ್ದೆ 2013ರಿಂದ ಪ್ರಾರಂಭ ಆಗಿದೆ. ಈಗ ಅಕ್ಕಿ ಕೊಡಬೇಕು, ಮತ್ತೆ ಫಾರ್ಮ್ ಫುಲ್ ಕಂಪ್ಲೀಟ್ ಫಾರ್ಮ್ ನಾವು ತುಂಬಬೇಕಿದ್ದು. ತುಂಬುವಾಗ ಯಾರು ಕೊಡಬೇಕು? ಅಕ್ಕಿ ನಮ್ಮ ಮಗಳಂತ ನಾನು ಮೊದಲು ಕೊಡಬೇಕು, ನನ್ನ ಮಗಳಂತ ಕೊಡಬೇಕು. ನನ್ನ ಮಗಳಂತ ಕೊಡಬೇಕಾದ್ರೆ ನನ್ನ ಹೆಂಡತಿನೂ ಕೊಡಬೇಕು, ನಾನು ಹೆಂಡತಿ ಯಾವಾಗ ಲಗ್ನ ಆದಂತೂ ಕೊಡಬೇಕು. ಅಂದ್ರೆ ಈ ವಯಸ್ಸಿಗೆ ಮಗನ ಹಡ್ಯಾಕ ಆಯ್ತು ಇಲ್ಲ ಅನ್ನೋದನ್ನು ನೋಡ್ತಾರಂತವ್. ಹೇಳಿದ್ರಲ್ಲ 14 ವರ್ಷದ ಒಳಗಡೆ ಇತ್ತು ಅಂತಂದ್ರೆ ರಿಜೆಕ್ಟ್ ಮಾಡ್ತಾರೆ. ಆ ಮಕ್ಕಳ ಅಧಿಕಾರವನ್ನು ಕಿತ್ಕೊಳ್ಳೋಕೆ ನಿಮಗೆ ಏನು ಶಾಸನಬದ್ಧವಾದಂತ ಅಧಿಕಾರವಿದೆ? ಅಧಿಕಾರ ಇಲ್ಲ ನಿಮಗೆ. ಇಟ್ಸ್ ಅ ಫಂಡಮೆಂಟಲ್ ರೈಟ್. ವೋಟಿಂಗ್ ಇದು ಏನಿದೆ ಅಲ್ಲ, ಇದು ನಮ್ಮ ಫಂಡಮೆಂಟಲ್, ನಮ್ಮ ಜನ್ಮಸಿದ್ಧ ಹಕ್ಕಿದೆ. ನಾವೆಲ್ಲೇ ಬರೀ ಭಾಷಣ ಮಾಡ್ಕೊಂತ ಕೇಳೋದು ಅಂತದ್ದು ಮುಖ್ಯ ಅಲ್ಲ. ನಿಮ್ಮ ಮತಕ್ಷೇತ್ರದಲ್ಲಿ ನಿಮ್ಮ ವಾರ್ಡ್ನಲ್ಲಿ ವಿಶೇಷವಾಗಿ ಯಾರು BLO 2 ಅವರಿದ್ರೆ BLO 2 ಇರ್ಬೋದು, ಇರ್ಲಿಕ್ಕೂ ಇಲ್ಲ. ಯಾರ್ಯಾರು ಜವಾಬ್ದಾರಿಯಾಗಿರ್ತಕ್ಕಂಥ ನಮ್ಮ ನಾಯಕರುಗಳಲ್ಲಿ, ಹಳ್ಳಿಯಲ್ಲಿರ್ತಕ್ಕಂಥ ನಾಯಕರುಗಳಲ್ಲಿ ದಯವಿಟ್ಟು ಯಾರ್ಯಾರಿಗೆ ಆ ಫಾರ್ಮ್ ಮುಟ್ಟಿದಾವೆ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡೋದನ್ನು ಸ್ಟಿಕ್ಕರ್ ಹಚ್ಚಿರ್ತಾರೆ. ಯಾರ ಬಾಕ್ಲ ಲಾಕ್ ಆಗಿದೆ ಅದಕ್ಕೆ ಸ್ಟಿಕ್ಕರ್ ಹಚ್ಚಿ ಹೋಗ್ತಾರೆ, ಬ್ಲೂ ಸ್ಟಿಕ್ಕರ್ ಹಚ್ಚಿ ಹೋಗ್ತಾರೆ.
ಫಾರ್ಮ್ ಕೊಟ್ಟಿದ್ರು. ಯಾರಿಗೆ ಕೊಟ್ಟಿಲ್ಲ ಕೆಂಪು ಸ್ಟಿಕ್ಕರ್ ಹಚ್ಚಬೇಕು. ಅವರಿಗೆ ಕೆಂಪು ಸ್ಟಿಕ್ಕರ್ 3 ಬಾರಿಗೆ ಬಂದು ಹೋಗ್ತಾರೆ. ಈ ಗೋವಾಕ್ಕೆ ಹೋಗಿದ್ದಾರೆ ದುಡ್ಕೊಂತಿರ್ಲಿಕ್ಕೆ, ಮಂಗಳೂರಿಗೆ ಹೋಗಿದ್ದಾರೆ, ಬೆಂಗಳೂರಿಗೆ ಹೋಗಿದ್ದಾರೆ. ನಾವೆಲ್ಲ ಅವರಿಗೆ ತಿಳುವಳಿಕೆ ಕೊಡಬೇಕು, ಫೋನ್ ಮುಖಾಂತರ ತಿಳುವಳಿಕೆ ಕೊಡಬೇಕು. ನೀವು ದಯವಿಟ್ಟು ಈ 10 ದಿವಸದ ಒಳಗಡೆ ಬಂದು ಫಾರ್ಮ್ ಅನ್ನ ಪಡೆದು, BLOಗಳ ಕಡೆಯಿಂದ ಫಾರ್ಮ್ ಪಡೆದು, BLAಗಳ ಅಸಿಸ್ಟ್ ತಗೊಂಡು ಅವರ ಹತ್ರ ನೆರವು ಪಡೆದು ಸರಿಯಾದಂತ ಮಾಹಿತಿ ದಾಖಲಾತಿಗಳನ್ನು ಕೊಟ್ಟು ಫಾರ್ಮ್ ಅನ್ನ ತುಂಬಿಕೊಟ್ಟು ಮತ್ತೆ ದುಡಿಯಕ್ಕೆ ಎಲ್ಲಿಗೆ ಹೋಗಿ ಮತ್ತೆ ಎಲ್ಲಿಗೆ ಹೋಗಿ. ಇದು ಒಂದು. ಮತ್ತು ಇನ್ನೊಂದು ಜವಾಬ್ದಾರಿ ಹೇಳ್ತೀನಿ. ಈಗ ಬೆಂಗಳೂರಿಗೆ ಹೋಗಿರ್ತಾರೆ ಅಥವಾ ಗೋವಾಕ್ಕೆ ಹೋಗಿರ್ತಾರೆ, ಮುಂಬೈಗೆ ಹೋಗಿದ್ದಾರೆ. ಅಲ್ಲಿ ಕೆಲವರು ಏನ್ ಮಾಡಿರ್ತಾರೆ ತಪ್ಪು, ಅಲ್ಲಿ ವಾರ್ಡ್ನಲ್ಲಿ ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅವರು ಕೂಡ ಇವ್ರನ್ನು ವೋಟರ್ಸ್ ಅಂತ ಎನ್ರೋಲ್ ಮಾಡ್ಕೊಂಡಿರ್ತಾರೆ, ಇವ್ರನ್ನ ಎನ್ರೋಲ್ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಅವ್ರ ತಿಳುವಳಿಕೆ ಹೋಗ್ಬೇಕು. ನೀವು ಹಾಗಾದ್ರೆ ಏನಾದ್ರು ಎನ್ರೋಲ್ ಮಾಡ್ಕೊಂಡಿದ್ರೆ ನೀವು ಅಲ್ಲೇ ವೋಟರ್ ಆಗ್ಬೇಕಾಗಿದ್ರೆ ಅಲ್ಲೇ, ಇಲ್ಲೇ ವೋಟರ್ ಆಗ್ಬೇಕಾಗಿದ್ರೆ ದಯವಿಟ್ಟು ಆ ವೋಟರ್ ಏನಿದೆ ಅದನ್ನ ಗಿವ್ ಅಪ್ ಮಾಡಿ ಇಲ್ಲಿ ನೀವು ಆಧಾರ್ ಕಾರ್ಡ್ ಕೊಟ್ಟು ಇದನ್ನ ಎಂಟ್ರಿ ಮಾಡಿಸಿ ಅಂತ ಹೇಳ್ಬೇಕು. ದಾಖಲಾತಿಗಳನ್ನು ಕೊಟ್ಟು ಎಂಟ್ರಿ ಮಾಡಿ ಅದನ್ನ ನೀವು ಕೈ ಬಿಡಬೇಕು. ಇಲ್ಲದೇ ಇದ್ರೆ ನಾವು ಫಾರ್ಮ್ ತುಂಬಿಕೊಟ್ಟಿವಿ, ಅಲ್ಲಿ ತುಂಬಿಕೊಟ್ಟ ಅಂತ ಆರಾಮ್ ಮನೆಗೆ ಕುಂತಿದ್ರೆ 2 ಕಡೆ ವೋಟ್ ಬರೋದಿಲ್ಲ. ಕೊನೆಗೆ 2 ಕಡೆ ಕಳ್ಕೊಂತೀವಿ. ಯಾಕಂದ್ರೆ ಇದು ಎಲ್ಲಾನು ಆಧಾರ್ ಲಿಂಕ್ ಆಗಿದೆ. ಮತ್ತು ಇವತ್ತಿನ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂತಂದ್ರೆ ಒಂದು ಶಬ್ದ ಅದಕ್ಕೆ ಹೇಳ್ತಾ ಇದ್ದಾರೆ, ಪದೇ ಪದೇ ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ವೋಟರ್ ಲಿಸ್ಟ್ ನಲ್ಲಿ ಮತ್ತೆ ಹಿಂದೆ ಬಂದಂತ ನಿಮ್ಮ ID ಕಾರ್ಡ್ ನಲ್ಲಿ ಯಾವ ರೀತಿ ವೋಟರ್ ಲಿಸ್ಟ್ ನಲ್ಲಿ ಅಪಿಯರ್ ಆಗಿದೆ ಅದೇ ರೀತಿಯಾಗಿ ಬರೀವಿ ಅಂತ ಪದೇ ಪದೇ ಹೇಳ್ತಾರೆ. ಕಾಲಮ್ ನಂಬರ್ 3 ನಲ್ಲಿ ಬರೀವಿ, ಈಗಿನ ಏನ್ ಬೇಕು ಸರಿಯಾಗಿರುತ್ತೆ. ಆದ್ರೆ ಕಾಲಮ್ ನಂಬರ್ 1 ನಲ್ಲಿ ನೀವು ಬರೀಬೇಕಾದ್ರೆ ಅದು ಏನಿತ್ತು ಅದನ್ನ ಬರೀಬೇಕು, ಬದಲಾವಣೆ ಮಾಡ್ತಕ್ಕಂಥದ್ದಲ್ಲ. ಅದು ವಿಜಯಪುರ ಇದ್ರೆ ಆಗಿರ್ತಕ್ಕಂಥ ಬಿಜಾಪುರ ಇದ್ರೆ ಅದನ್ನ ಬಿಜಾಪುರ ಅಂತಾನೆ ಬರೀಬೇಕು. ಗೊತ್ತಾಯ್ತಾ? ಬಿಜಾಪುರ ಅಂತಿದ್ರೆ ಬಿಜಾಪುರ ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಇದ್ದಿದ್ದನ್ನ ಬರೆದು ಬಿಟ್ರಿ ಅಂದ್ರೆ ತಾಲೂಕಾ ಮುದ್ಯಾಬಳ ಬದಲಿ ತಾಳಿಕೋಟೆಯಾಗಿದ್ದವರು ತಾಳಿಕೋಟೆ ಅಂತ ಬರೆದು ಬಿಟ್ರಿ, ಅಥವಾ ನಿಡಗುಂದಿ ಆಗಿದ್ದವರು ನಿಡಗುಂದಿ ಅಂತ ಬರೆದು ಬಿಟ್ರಿ, ಅದನ್ನ ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ಆ ಏನು ಇದು ಇದೆ ಸಿಸ್ಟಮ್ ನಲ್ಲಿ ಅದನ್ನು ಫೀಡ್ ಮಾಡಿ ನೋಡಿದಾಗ ಅದು ನಿಮ್ಗೆ ಮ್ಯಾಪ್ ಆಗೋದಿಲ್ಲ, ಅದು ರಿಸಲ್ಟ್ ಬರೋದಿಲ್ಲ, ತೋರಿಸೋದೇ ಇಲ್ಲ, ಏನನ್ನು ತೋರಿಸೋದೇ ಇಲ್ಲ. ದಿಸ್ ಡಸಂಟ್ ಎಕ್ಸಿಸ್ಟ್ ಅಂತ ಬರ್ತದೆ. ಬರೋದಲ್ಲ ಅಂದ್ಮೇಲೆ ಆಯ್ತು ರಿಜೆಕ್ಟ್ ಮಾಡ್ತಾರೆ. ಇಂಥ ಸಣ್ಣ ಸಣ್ಣ ವಿಷಯನ್ನು ಕೂಡ ಬಹಳ ಸೂಕ್ಷ್ಮತೆಯಿಂದ ನೋಡಬೇಕು. ಈಗ ನಾನು ಬಹಳ ಮೊದಲ ನಂದೇನಿತ್ತು, ಚನ್ನಬಸವನ ಶಂಕರರಾವ್ ನಾಡಗೌಡ ಅಲಾಯ್ಸ್ ಅಪ್ಪಾಜಿ ಅಂತ ಬರ್ತಿದ್ದೆ. ತದನಂತರ ಏನಾಯ್ತು, ಅಪ್ಪಾಜಿ CS ನಾಡಗೌಡ ಅಂತ ಬರೆಯಕ್ಕೆ ಪ್ರಾರಂಭ. ನಂದೇ ಹೇಳುತ್ತೆ ಅಪ್ಪಾಜಿ ಚನ್ನಬಸವರಾಜ್ ಶಂಕರರಾವ್ ನಾಡಗೌಡ ಅಂತ ಬರೆದ. ಈಗ ನಾನು ವೋಟರ್ ಕಾರ್ಡ್ ನಲ್ಲಿ ಎಲ್ಲ ಕಡೆನೂ ಅಪ್ಪಾಜಿ ಅಂತ ಬಂದ್ಬಿಡಿ. ಅಪ್ಪಾಜಿ ಚನ್ನಬಸವರಾಜ್ ಶಂಕರರಾವ್ ತಂದೆ ಶಂಕರರಾವ್ ನಾಡಗೌಡ ಅಂತ ಬಂದ. ನಾನು ಏನಾದ್ರೂ ಮೊದಲು ಬರೆದಂಗೆ ಬರೆದು ಬಿಟ್ರೆ ನಾನು ಓಟ್ ಹೋಗ್ಬಿಡುತ್ತಿಲ್ಲ, ಲಗ ಹೊಡೆದ್ಬಿಡ್ತೀನಿ. 2002ರಿಂದ ಏನು ಬಂದಿದೆ ಅಲ್ಲ ಅದರ ವ್ಯಕ್ತಿತ್ವವಾಗಿ ಬದಲಾಗಿ ಬರಲಿಕ್ಕೆ ಹೋಗುದು. ಅಂತ ಎಲ್ಲರಿಗೂ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ಸಿಗೆ ಒಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗಿದೆ. ಆ ವೋಟ್ ಬ್ಯಾಂಕ್ ಎಷ್ಟಿದೆಪ್ಪ ಅಂದ್ರೆ 35ರಿಂದ 36% ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗಿ ಕಾಂಗ್ರೆಸ್ಸಿಗೆ ಅದು ಮತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಇದಕ್ಕೆ ಏನಾದರೂ ನಾವು ತೊಂದರೆ ಮಾಡಿದ್ರೆ, ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಿದರೆ ನಮಗೆ ಅನುಕೂಲ ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ ಬಿಜೆಪಿಯವರು ಈ ಕುತಂತ್ರವನ್ನ ವೆಸ್ಟ್ ಬೆಂಗಾಲದಲ್ಲಿ ಮಾಡಿ ತೋರಿಸಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಈಗ ಕರ್ನಾಟಕದ ಮೇಲೆ ಕಂಡಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಬಹಳ ಸರ್ಕಾರ ಕೆಡಬೇಕಂತ ಪ್ರಯತ್ನ ಆಯ್ತು, ಅಪಪ್ರಚಾರ ಮಾಡತಕ್ಕಂಥ ಪ್ರಯತ್ನ ಆಯ್ತು,
ಸಿದ್ದರಾಮಯ್ಯನವರು ಬದಲಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ನವರು ಏನು ಹೇಳ್ತಿದ್ದಿಲ್ಲ, ನಾವು ಅದ್ರ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ, ನಾವು ಅದ್ರ ಬಗ್ಗೆ ಚರ್ಚೆನೂ ಮಾಡ್ತಿರ್ಲಿಲ್ಲ. ಅದ್ರ ಬಿಜೆಪಿ ಅವರು ಮಾತಾಡ್ತಿದ್ರು. ಏನ್ ಮಾತಾಡ್ತಿದ್ರು ಅಂದ್ರೆ ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಈ ಸರ್ಕಾರ ಪತನಗೊಳ್ಳುತ್ತೆ ಅಂತ ನಮ್ಗಿಂತ ಹೆಚ್ಚು ಜೋರಾಗಿ ಅವರು ಹೇಳ್ತಿದ್ರು. ಸರ್ಕಾರ ಪತನ ಆಗುತ್ತೆ ಅಂತ ಹೇಳ್ತಿದ್ರು. ಅಂದ್ರೆ ನಮ್ಮೊಳಗೆ ಆಂತರಿಕವಾಗಿ ಭಿನ್ನಾಭಿಪ್ರಾಯವನ್ನು ಹುಟ್ಟಿಸಿ ಏನಾದರೂ ಮಾಡಿ ಪಕ್ಷವನ್ನು ಹೊಡಿಬೇಕು ಅನ್ನುವಂಥ ಹುನ್ನಾರ ಅವರು ಮಾಡಿದ್ರು. ಆದ್ರೆ ಇಬ್ಬರು ನಮ್ಮ ಲೀಡರ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ರಾಷ್ಟ್ರೀಯ ನಾಯಕರಿಗೂ ಕೂಡ ನಾನು ಅಭಿನಂದಿಸಬೇಕು. ಯಾವ ಗೊಂದಲ ಇಲ್ಲ, ಎಲ್ಲರ ಮನಸ್ಸೊಲಿಸಿ ಎಲ್ಲರ ಮನಸ್ಸಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಸರ್ಕಾರದ ಬದಲಾವಣೆ ಆಗ್ತಲ್ಲ. ಪಾರ್ಲಿಮೆಂಟ್ ಚುನಾವಣೆ ದೃಷ್ಟಿಕೋನದಿಂದ ನಾವು ಮಾತಾಡ್ತಾ ಇಲ್ಲ. ನಾಳೆ ಇನ್ನ 2 ತಿಂಗಳ ಒಳಗಡೆನೆ ನಿಮ್ಮ ಮುನ್ಸಿಪಾಲಿಟಿ ಚುನಾವಣೆಗಳು ಪ್ರಾರಂಭ ಆಗ್ತವೆ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಪ್ರಾರಂಭ ಆಗ್ತವೆ, ಪಂಚಾಯತಿ ಚುನಾವಣೆಗಳು ಪ್ರಾರಂಭ ಆಗ್ತವೆ, ತಾಲೂಕು ಪಂಚಾಯತಿ ಚುನಾವಣೆಗಳು ಪ್ರಾರಂಭ ಆಗ್ತವೆ. ಆಗಸ್ಟ್ ಕೊನೆಯಲ್ಲಿ ಹೆಚ್ಚು ಕಡಿಮೆ ಆಗಸ್ಟ್ ಮುಗಿದ್ರಲ್ಲಿ ಇವೆಲ್ಲ ಚುನಾವಣೆಗಳು ಕೂಡ ಹೆಚ್ಚು ಕಡಿಮೆ ಮುಗಿದು ಹೋಗುತ್ತವೆ. ಅವಾಗ ಅನ್ಯಾಯ ಯಾರಿಗಾಗ್ತದೆ? ಈ ವೋಟರ್ ಲಿಸ್ಟ್ ಹೆಸರೇ ಬರದೇ ಇದ್ರೆ ಅವ್ರು ಏನಂತ ಸ್ಪರ್ಧೆ ಮಾಡ್ಲಿಕ್ಕಾಗುತ್ತೆ, ಅಥವಾ ಮತದಾರರ ಮುಂದೆ ಏನಂತ ಹೋಗ್ಲಿಕ್ಕಾಗುತ್ತೆ? ಇದು SIR ಎಷ್ಟು ಮುಂದಿನ ಅಸೆಂಬ್ಲಿ ಚುನಾವಣೆಗೆ, ಪಾರ್ಲಿಮೆಂಟ್ ಚುನಾವಣೆಗೆ ಮುಖ್ಯ ಆಗಿದೆಯೋ ಅದಕ್ಕಿಂತ ಹೆಚ್ಚು ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬಹಳ ಮಹತ್ವದ್ದಾಗಿದೆ. ಅದು ನಿಮ್ಮೆಲ್ಲರ ಚುನಾವಣೆ ಅನ್ನೋದನ್ನು ಮರಿಬಾರದು.